Hello students, good morning everyone. Today let us start with the next part of the chapter 1, that is diversity in the living organisms. The living world. Okay, it comes under the unit 1, diversity in the living world, chapter 1, the living world, and part 3, taxonomic characters. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಟ್ಯಾಕ್ಸಾನಮಿ ಅಂದರೆ ಏನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಓಕೆ, ಇಟ್ ಈಸ್ ಐಡೆಂಟಿಫಿಕೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ನೇಮಿಂಗ್ ಆಫ್ ದ ಆರ್ಗನಿಸಮ್ ಎಲ್ಲನೂ ಸೇರಿಸಿ ನಾವು ಟ್ಯಾಕ್ಸಾನಮಿ ಅಂತ ಕರಿತೀರಾ. ಓಕೆ, ಸೊ ವಾಟ್ ಆರ್ ದ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್? ದೇರ್ ಆರ್ ಡಿಫ್ರೆಂಟ್ ಕ್ಯಾಟಗರೀಸ್ ಆರ್ ದ ಟ್ಯಾಕ್ಸಾ. ವಿಲ್ ಸಿ ದೋಸ್ ಕ್ಯಾಟಗರೀಸ್ ಒನ್ ಬೈ ಒನ್. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಸೇಮ್ ಚಾಪ್ಟರ್, ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಹಿಯರ್ ವಾಟ್ ಕ್ಯಾಟಗರಿ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಹೇಳಿದರೆ, ಕ್ಲಾಸಿಫಿಕೇಷನ್ involves hierarchy of steps in which each step represents a taxonomic category. ಒಂದು ಆರ್ಗನಿಸಮನ್ನು ನೀವು ಕ್ಲಾಸಿಫೈ ಮಾಡ್ತೀರಾ ಅಂತ ಹೇಳಿದ್ರೆ, ಓಕೆ, ವೆನ್ ಯು ಆರ್ ಕ್ಲಾಸಿಫೈಯಿಂಗ್ ದ ಆರ್ಗನಿಸಮ್, ಸೊ ದಟ್ ಆ ಆರ್ಗನಿಸಮನ್ನು ಕ್ಲಾಸಿಫೈ ಮಾಡುವಾಗ, ಓಕೆ, ಸೊ ನಿಮಗೆ ಒಂದೊಂದು ಏನು ಹೈರಾರ್ಕಿ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಫ್ರಮ್ ಬಿಗ್ಗರ್ ಟು ಸ್ಮಾಲರ್ ಆರ್ ಸ್ಮಾಲರ್ ಟು ಬಿಗ್ಗರ್. ಯು ಕ್ಯಾನ್ ಯೂಶ್ವಲಿ ಸೊ ನೀವು ಕನ್ಸಿಡರ್ ಮಾಡ್ಕೋತೀರಾ ಫ್ರಮ್ ಸ್ಮಾಲರ್ ಟು ಬಿಗರ್ ಆರ್ ಬಿಗರ್ ಟು ಸ್ಮಾಲರ್ ಅಂತ ಕನ್ಸಿಡರ್ ಮಾಡ್ತೀರಾ. ಕನ್ಸಿಡರ್ ಮಾಡಿದಾಗ ಆ ಒಂದೊಂದು ಸ್ಟೆಪ್ಪಲ್ಲಿ ಬರುವಂಥ ರ್ಯಾಂಕನ್ನು ಕೂಡ ನೀವು ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಂತ ಕರಿತೀರಾ. ಓಕೆ, ಕ್ಲಾಸಿಫಿಕೇಷನ್ ಇನ್ವಾಲ್ವ್ಸ್ ಹೈರಾರ್ಕಿ ಆಫ್ ಸ್ಟೆಪ್ಸ್ ಇನ್ ವಿಚ್ ಈಚ್ ಸ್ಟೆಪ್ ರೆಪ್ರೆಸೆಂಟ್ಸ್ ಅ ಟ್ಯಾಕ್ಸಾನಮಿಕ್ ಕ್ಯಾಟಗರಿ. ಒಂದೊಂದು ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಕ್ಲಾಸಿಫಿಕೇಷನ್. ಇದರಲ್ಲಿ ಒಂದೊಂದು ನಿಮಗೆ ಸ್ಟೆಪ್ಪು ಕೂಡ ನಿಮಗೆ ಕ್ಯಾಟಗರಿ, ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಅಥವಾ ರ್ಯಾಂಕನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆಲ್ ಕ್ಯಾಟಗರೀಸ್ ಟುಗೆದರ್ ಕಾನ್ಸ್ಟಿಟ್ಯೂಟ್ ಅ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಎಲ್ಲ ಕ್ಯಾಟಗರೀಸನ್ನು ಸೇರಿಸಿದಾಗ ನೀವು ಅದನ್ನು ಟ್ಯಾಕ್ಸಾನಮಿಕ್ ಹೈರಾರ್ಕಿ ಮೀನ್ಸ್ ಯು ಆರ್ ಅರೇಂಜಿಂಗ್ ಸಮಥಿಂಗ್ ಇನ್ ಅ ಪ್ರಾಪರ್ ವೇ. ಅರ್ಥ ಆಯ್ತಾ? ಯಾವುದೇ ಒಂದು ಕ್ಯಾಟಗರೀಸನ್ನ ಒಂದು ಪ್ರಾಪರ್ ವೇಯಲ್ಲಿ ಇನ್ ಅ ಕರೆಕ್ಟ್ ವೇ ಯು ಆರ್ ಅರೇಂಜಿಂಗ್ ದ್ಯಾಟ್, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ಹೈರಾರ್ಕಿ. Each category represents a unit of classification. So this species is one unit of classification, genus is one unit of classification, family is one, order is one, class is one, phylum is one, and then kingdom is one category. ಒಂದೊಂದು ಕೂಡ ಒಂದೊಂದು ಕ್ಯಾಟಗರಿ. ಸೊ ಎ ಗ್ರೂಪ್ ಆಫ್ ಆರ್ಗನಿಸಮ್, ವಾಟ್ ಈಸ್ ಟ್ಯಾಕ್ಸಾನ್ ಆರ್ category or taxonomic category or taxon or rank, ಎಲ್ಲನೂ ಕೂಡ ಸೇಮ್. ಗ್ರೂಪ್ ಆಫ್ ಆರ್ಗನಿಸಮ್ occupying a particular category is called a taxon. Example, class Mammalia. Okay, a group of organism which occupies a particular category, maybe kingdom, maybe phylum, ಅದನ್ನ ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಅದು ಸ್ಪೀಶೀಸಿಂದ ಹಿಡಿದು ಕಿಂಗ್ಡಮ್ ತನಕ ಯಾವುದೇ ಒಂದು ಕ್ಯಾಟಗರಿ ಒಳಗಡೆ ಆಕ್ಯುಪೈ ಆಗ್ಬೋದು. ದೇ ಮೇ ಕಮ್ ಇನ್ ಎನಿ ಒನ್ ಆಫ್ ದ ಕ್ಯಾಟಗರಿ ಸ್ಟಾರ್ಟಿಂಗ್ ಫ್ರಮ್ ದ ಸ್ಪೀಶೀಸ್ ಅಪ್ ಟು ದ ಕಿಂಗ್ಡಮ್. ಓಕೆ, ಯಾವುದೇ ಒಂದು ಕ್ಯಾಟಗರಿಯಲ್ಲಿ ಬಂದರೂ ಕೂಡ ನಾವು ಅದನ್ನು ಟ್ಯಾಕ್ಸಾನ್ ಅಂತ ಕರಿತೀವಿ. ಓಕೆ, ಎಕ್ಸಾಂಪಲ್ ಈಸ್ ಕ್ಲಾಸ್ ಮೆಮೇಲಿಯಾ. Mammals are a group of organism which occupies a particular category, that is class, and that is called as taxon. Next, taxonomic hierarchy in ascending order. Here you can see in the ascending order. Okay, starting from the smaller one here. Okay, smaller to the bigger. Species is smaller one, then genus, family, order, class, phylum or division, and kingdom. These are the taxonomic category. Taxon, example, kingdom Animalia. We'll take an example of humans, that is Homo sapiens is the scientific name of humans ಅಂತ ನಾನು ನಿಮ್ಗೆ ಹೇಳಿದೆ. ಓಕೆ, ಹೋಮೋ ಬಂದು ಜೀನಸ್, ಸೇಪಿಯನ್ಸ್ ಬಂದು ಸ್ಪೀಶೀಸ್ ನೇಮ್ ಅಂತ. ಸೊ ಈ ಹ್ಯೂಮನ್ ಬೀಯಿಂಗ್ಸು ದೇ ಬಿಲಾಂಗ್ ಟು ದ ಕಿಂಗ್ಡಮ್ ಆನಿಮೇಲಿಯಾ. ಫೈಲಮ್ ಆರ್ ದ ಡಿವಿಷನ್ ಕಾರ್ಡೇಟಾಕ್ಸ್ ಇರುತ್ತೆ. ಯೂಶ್ವಲಿ ಆ್ಯನಿಮಲ್ಸಲ್ಲಿ ಫೈಲಮ್ ಅಂತ ಕರಿತೀರ. ಅದೇ ನಿಮಗೆ ಪ್ಲಾಂಟ್ಸಿಗೆ ಬಂದಾಗ ಈ ಟ್ಯಾಕ್ಸಾನನ್ನು ಈ ಕ್ಯಾಟಗರಿನ ನೀವು ಡಿವಿಷನ್ ಅಂತ ಕರಿತೀರ ಪ್ಲಾಂಟ್ಸಿಗೆ. ಸೊ ಕ್ಲಾಸ್ ಈಸ್ ಮ್ಯಾಮೇಲಿಯಾ, ದೆನ್ ಆರ್ಡರ್ ಈಸ್ ಪ್ರೈಮೇಟಾ, ಫ್ಯಾಮಿಲಿ ಹೋಮಿನಿಡೆ, ಜೀನಸ್ ಇಸ್ ಹೋಮೋ, ಸ್ಪೀಶೀಸ್ ಇಸ್ ಸ್ಯಾಪಿಯನ್ಸ್. ಓಕೆ, ಯೂಶ್ವಲಿ ವಿಲ್ ಸ್ಟಾರ್ಟ್ ಫ್ರಮ್ ಸ್ಮಾಲರ್ ಟು ದ ಬಿಗ್ ಒನ್. ಅರ್ಥ ಆಯ್ತಾ? ಎಸೆಂಡಿಂಗ್ ಆರ್ಡರಲ್ಲಿ ಬರ್ತಿರೋ ಅಂಥದ್ದು. Then, so taxonomic categories. First, we'll see the first taxonomic category starting from the first one, species. Smaller to bigger ಅಂತ ಹೇಳಿದೆ. Smallest one ಬಂದು species. What is the species? It is a group of closely related organisms capable of interbreeding to produce fertile offspring.
ಇದು ಒಂದು ಗ್ರೂಪ್ ಆಫ್ ಆರ್ಗನಿಸಮ್ಸ್ ಆಗಿರುತ್ತೆ. ಆ ಆರ್ಗನಿಸಮ್ಸ್ ಒಂದಕ್ಕೊಂದು ಕ್ಲೋಸ್ ಆಗಿ ರಿಲೇಟೆಡ್ ಆಗಿರ್ತಾರೆ, ಸೇಮ್ ಇರ್ತಾರೆ. ಓಕೆ, ಆ್ಯಂಡ್ ದೇ ಕ್ಯಾನ್ ಇಂಟರ್ಬ್ರೀಡ್ ಅಮಾಂಗ್ ದೆಮ್ಸೆಲ್ಫ್, ಮತ್ತು ಒಂದಕ್ಕೊಂದು ಇಂಟರ್ಬ್ರೀಡ್ ಮಾಡುತ್ತೆ. ದೇ ಅಂಡರ್ಗೋ ಅ ಪ್ರಾಸೆಸ್ ಆಫ್ ರೀಪ್ರೊಡಕ್ಷನ್, ಓಕೆ, ಮೇಟಿಂಗ್, ಸೆಕ್ಷುವಲ್ ಮೇಟಿಂಗ್, ಆ್ಯಂಡ್ ದೆನ್ ದೆಲ್ ಗಿವ್ ರೈಸ್ ಟು ದ ಆಫ್ ಸ್ಪ್ರಿಂಗ್. ಓಕೆ, ರೀಪ್ರೊಡ್ಯೂಸ್ ಮಾಡಿ ತನ್ನ ಮಕ್ಕಳನ್ನ ಅದು ಜನಿಸುತ್ತೆ. ಸೊ ಅದು ಎಂತ ಆಗಿರಬೇಕು, ಮುಂದೆ ಅವರು ಕೂಡ ದೇ ಹ್ಯಾವ್ ಟು ಕಂಟಿನ್ಯೂ ದ ಜನ್ರೇಷನ್, ಅವ್ರಿಗೂ ಕೂಡ ಮಕ್ಕಳಾಗಬೇಕು. ಅದನ್ನು ಫರ್ಟೈಲ್ ಅಂತ ಹೇಳ್ತೀವಿ, ಫರ್ಟೈಲ್ ಆಫ್ ಸ್ಪ್ರಿಂಗ್ಸನ್ನ ಕೊಡುವಂಥದ್ದು. ಓಕೆ, ಆ್ಯಂಡ್ ದಿಸ್ ಈಸ್ ದ ಲೋವೆಸ್ಟ್ ಕ್ಯಾಟಗರಿ. ಫುಲ್ ಎಲ್ಲ ಹೈರಾರ್ಕಿಯಲ್ಲಿ ಇದು ತುಂಬ ಚಿಕ್ಕದಾಗಿರುವಂಥದ್ದು. ಸೊ ಕಾಮನ್ ನೇಮ್ಸ್, ಜೆನರಿಕ್ ನೇಮ್ ಆ್ಯಂಡ್ ಸ್ಪೆಸಿಫಿಕ್ ಎಪಿಥೆಟ್. ಇಲ್ಲಿ ಸ್ಪೆಸಿಫಿಕ್ ಎಪಿಥೆಟ್ ಅಥವಾ ಸ್ಪೀಶೀಸ್ ನೇಮನ್ನು ಕೊಟ್ಟಿದ್ದಾರೆ. ಮ್ಯಾಂಗೋಸ್ದು ಬಂದು ಮ್ಯಾಂಜಿಫೆರಾ ಇಂಡಿಕಾ, ಇಂಡಿಕಾ ಇಸ್ ಅ ಸ್ಪೀಶೀಸ್. ಪೊಟ್ಯಾಟೋದು ಸೊಲಾನಮ್ ಟ್ಯೂಬರೋಸಮ್, ಸೊಲಾನಮ್ ಇಸ್ ದ ಜೆನರಿಕ್ ನೇಮ್, ಟ್ಯೂಬರೋಸಮ್ ಇಸ್ ದ ಸ್ಪೀಶೀಸ್ ನೇಮ್. ದೆನ್ ನೈಟ್ ಶೇಡ್, ಸೊಲಾನಮ್ ನೈಗ್ರಮ್. ಟೊಮ್ಯಾಟೊ ಬಂದು ಸೊಲಾನಮ್ ಲೈಕೋಪರ್ಸಿಕಮ್. ಬ್ರಿಂಜಲ್ ಸೊಲಾನಮ್ ಮೆಲೋಗೇನಾ. ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಇಟಾಲಿಸೈಸ್ ಮಾಡಿದ್ದಾರೆ, ಇದು ಹಾಗೆ ಬರೆದಿದ್ದಾರೆ. ಇದನ್ನು ಇಟಾಲಿಸೈಸ್ ಅಂತ ಹೇಳಿದರೆ ರೈಟ್ ಸೈಡ್ ಬೆಂಟ್ ಮಾಡಿ ಬರೀತಾರೆ. ದೇ ಹ್ಯಾವ್ ಟ್ವಿಸ್ಟೆಡ್ ದಟ್ ಇಂಟು ರೈಟ್ ಸೈಡ್ ಆ್ಯಂಡ್ ಬೆಂಟ್ ದ ವರ್ಡ್ಸ್ ಇಂಟು ರೈಟ್ ಸೈಡ್ ಆ್ಯಂಡ್ ಹ್ಯಾವ್ ರಿಟರ್ನ್. ಓಕೆ, ಟೈಪ್ ಮಾಡಿರೋದು. ಅದೇ ನೀವು ಬರೆಯುವಾಗ ಅಂಡರ್ಲೈನ್ ಮಾಡ್ತೀರಾ ಸಪ್ರೇಟಾಗಿ. ಲಯನ್ ಪ್ಯಾಂಥೆರಾ ಲಿಯೋ, ಟೈಗರ್ ಪ್ಯಾಂಥೆರಾ ಟೈಗ್ರೆಸ್. ದೆನ್ ಲಿಯೋಪಾರ್ಡ್ ಇಸ್ ಕಾಲ್ಡ್ ಆಸ್ ಪ್ಯಾಂಥೆರಾ ಪಾರ್ಡಸ್. ಮಾಡರ್ನ್ ಮ್ಯಾನ್ ಹ್ಯೂಮನ್ಸ್ ಅಂತ ಹೇಳಿದ್ರೆ ಹೋಮೋಸೆಪಿಯನ್ಸ್ ಅಂತ. ಓಕೆ, ದೆನ್ ಸೊ ನೆಕ್ಸ್ಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಈಸ್ ಜೀನಸ್. ಇಟ್ ಈಸ್ ದ ಅಗ್ರಿಗೇಟ್ಸ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್. ಓಕೆ, ಸೊ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ನ ಒಂದು ಗ್ರೂಪ್ ಮಾಡುವಂಥದ್ದು. ಓಕೆ, ಟೊಮ್ಯಾಟೊ, ಪೊಟ್ಯಾಟೊ ಆ್ಯಂಡ್ ಬ್ರಿಂಜಲ್, ದಿಸ್ ಈಸ್ ಇನ್ ಒನ್ ಗ್ರೂಪ್ ಹಿಯರ್. ಓಕೆ, ಆ್ಯಂಡ್ ಹಿಯರ್ ಲಯನ್, ಟೈಗರ್ ಆ್ಯಂಡ್ ಸೊ ಲಿಯೋಪಾರ್ಡ್, ದಿಸ್ ಈಸ್ ಇನ್ ಒನ್ ಗ್ರೂಪ್. ದೆನ್ ಹೌಸ್ ಕ್ಯಾಟ್ ಆ್ಯಂಡ್ ಜಂಗಲ್ ಕ್ಯಾಟ್, ದಿಸ್ ಈಸ್ ಇನ್ ಒನ್ ಗ್ರೂಪ್ ಲೈಕ್ ದಿಸ್. ಓಕೆ, ಸೊ ಅಗ್ರಿಗೇಟ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್. ಸೊ ಜೀನಸ್ ಸೊಲಾನಮ್, ಅದರಲ್ಲಿ ಈ ಮೂರು ಪೊಟ್ಯಾಟೊ, ಟೊಮ್ಯಾಟೊ ಮತ್ತು ಬ್ರಿಂಜಲ್ ಮೂರೂ ಕೂಡ ಒಂದೇ ಜೀನಸಲ್ಲಿ ಹಾಕಿದ್ದಾರೆ, ಸೊಲಾನಮ್ ಅನ್ನೋದು. ದೆನ್ ಪ್ಯಾಂಥೆರಾ, ದಟ್ ಈಸ್ ಲಯನ್, ಲಿಯೋಪಾರ್ಡ್ ಆ್ಯಂಡ್ ಟೈಗರ್. ಓಕೆ, ದರ್ ಸ್ಪೀಶೀಸ್ ಇಸ್ ಡಿಫ್ರೆಂಟ್. ಲಯನ್ದು ಲಿಯೋ ಅಂತ ಬರುತ್ತೆ, ಲಿಯೋಪಾರ್ಡಿಂದು ಪಾರ್ಡಸ್ ಅಂತ ಬರುತ್ತೆ, ಟೈಗರಿಂದು ಟೈಗ್ರೆಸ್ ಅಂತ ಬರುತ್ತೆ. ಮತ್ತು ಜೀನಸ್ ಫೇಲೀಸಲ್ಲಿ ಹೌಸ್ ಕ್ಯಾಟನ್ನ ಮತ್ತು ಜಂಗಲ್ ಕ್ಯಾಟನ್ನ ಸೇರಿಸ್ತಾರೆ. ಫೇಲೀಸ್ ಇಸ್ ಸೇಮ್, ಡೊಮೆಸ್ಟಿಕಸ್ ಈಸ್ ಫಾರ್ ಹೌಸ್ ಕ್ಯಾಟ್ ಆ್ಯಂಡ್ ದ ನೆಕ್ಸ್ಟ್ ಸ್ಪೀಶೀಸ್ ಚಾನ್ಸ್, ಓಕೆ, ಈಸ್ ಫಾರ್ ಜಂಗಲ್ ಕ್ಯಾಟ್. ದೆನ್ ನೆಕ್ಸ್ಟ್ ಕ್ಯಾಟಗರಿ ಈಸ್ ಫ್ಯಾಮಿಲಿ. ಫ್ಯಾಮಿಲಿ ಅಂತ ಹೇಳಿದರೆ ಇಟ್ ಈಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಜನರ, ಸೇಮ್ ಆಗಿರುವಂಥ ಜನರನ್ನ ಸೇರಿಸೋದು. ಓಕೆ, ಸೇಮ್ ಜನರ ಹ್ಯಾವ್ ಬೀನ್ ಗ್ರೂಪ್ಡ್ ಇನ್ ಟು ಅ ನೆಕ್ಸ್ಟ್ ಕ್ಯಾಟಗರಿ ಕಾಲ್ಡ್ ಆಸ್ ಫ್ಯಾಮಿಲಿ. ಸೊ ಎಕ್ಸಾಂಪಲ್, ಫ್ಯಾಮಿಲಿ ಸೊಲನೇಸಿ, ಇದರಲ್ಲಿ ಜೇನಸ್ ಸೊಲಾನಮ್ ಬರುತ್ತೆ, ಪಿಟೂನಿಯಾ ಅಂತ ಬರುತ್ತೆ, ದೆನ್ ದತ್ತುರ. ಇದು ಮೂರಕ್ಕೂ ಕೂಡ ಸೇರಿಸಿ ಒಂದು ಫ್ಯಾಮಿಲಿಯಲ್ಲಿ ಸೊಲನೇಸಿಯಲ್ಲಿ ಹಾಕ್ತಾರೆ. ದೆನ್ ಇಲ್ಲಿ ಪ್ಯಾಂಥೆರಾ ಆ್ಯಂಡ್ ಫೇಲಿಸ್, ಕ್ಯಾಟ್ಗೆ ಮತ್ತು ಟೈಗರ್, ಲಯನ್ ಎಲ್ಲನೂ ಕೂಡ ಸೇರಿಸಿ ಒಂದು ಫ್ಯಾಮಿಲಿಗೆ ಹಾಕ್ತಾರೆ, ಫೆಲಿಡೆ ಅಂತ. ಓಕೆ, ದೆನ್ ನೆಕ್ಸ್ಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರಿ ಈಸ್ ಕಾಲ್ಡ್ ಆಸ್ ಆರ್ಡರ್. ಇಟ್ ಈಸ್ ದ ಅಸೆಂಬಲೇಜ್ ಆಫ್ ರಿಲೇಟೆಡ್ ಫ್ಯಾಮಿಲೀಸ್. ಇದು ಸೇಮ್ ಇರುವಂಥ ಫ್ಯಾಮಿಲೀಸನ್ನ ಗ್ರೂಪ್ ಮಾಡಿ ಒಂದು ಗ್ರೂಪಾಗಿ ಹಾಕಿದ್ರೆ ಆ ಗ್ರೂಪನ್ನ ನಾವು ಆರ್ಡರ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ಆರ್ಡರ್ ಪಾಲಿಮೋನಿಯಲ್ಸ್ ಇನ್ ಕೇಸ್ ಆಫ್ ಪ್ಲಾಂಟ್ಸ್, ಆರ್ಡರ್ ಕಾರ್ನಿವೋರಾ ಇನ್ ಕೇಸ್ ಆಫ್ ಆನಿಮಲ್ಸ್. ಇಲ್ಲಿ ಫ್ಯಾಮಿಲಿ ಕಾನ್ವಲ್ವೆಲೇಸಿಯೆ ಅಂತ ಹೇಳ್ತೀವಿ, ಮತ್ತು ಫ್ಯಾಮಿಲಿ ಸೊಲನೇಸಿಯೆ, ಇದೆರಡು ಸೇರಿ ಆರ್ಡರ್ ಪಾಲಿಮೋನಿಯಲ್ಸಲ್ಲಿ ಬರುತ್ತೆ. ಮತ್ತು ಫ್ಯಾಮಿಲಿ ಫಿಲಿಡೆ ಮತ್ತು ಕ್ಯಾನಿಡೆ, ಡಾಗ್ ಫ್ಯಾಮಿಲಿ ಮತ್ತು ಕ್ಯಾಟ್ ಫ್ಯಾಮಿಲಿ ಎರಡನ್ನೂ ಸೇರಿಸಿ ಆರ್ಡರ್ ಕಾರ್ನಿವೋರಾದಲ್ಲಿ ಹಾಕ್ತಾರೆ. ಕಾರ್ನಿವೋರ್ಸ್ ಅಂತ ಹೇಳಿದರೆ ಫ್ರೆಶ್ ಈಟಿಂಗ್ ಹರ್ಬಿವೋರ್ಸನ್ನು ತಿನ್ನೋರು. ಓಕೆ, ದ ಆ್ಯನಿಮಲ್ಸ್ ವಿಚ್ ಈಟ್ ಅದರ್ ಹರ್ಬಿವೋರ್ ಆ್ಯನಿಮಲ್ಸ್, ದೇ ಆರ್ ಕಾಲ್ಡ್ ಆಸ್ ಕಾರ್ನಿವೋರ್ಸ್. ಹೌದಲ್ವಾ? ಓಕೆ, ಬೇರೆ ಒಂದು ಹರ್ಬಿವೋರ್ಸನ್ನ, ಡೀರನ್ನ, ಇದನ್ನ ಎಲ್ಲ ತಿನ್ನುವಂಥ ಪ್ರಾಣಿನ ನಾವು ಕಾರ್ನಿವೋರ್ ಅಂತ ಹೇಳ್ತೀವಿ. ಇದನ್ನು ಆರ್ಡರ್ ಕಾರ್ನಿವೋರಾದಲ್ಲಿ ಸೇರಿಸುತ್ತಾರೆ. ಓಕೆ, ಡಾಗು ಕೂಡ ಫ್ಲೆಶ್, ದೇ ವಿಲ್ ಡಿಪೆಂಡ್ ಆನ್ ದ ಫ್ಲೆಶ್. ಓಕೆ, ಮೀಟ್ ತಿನ್ನುತ್ತೆ, ಇದು ಕೂಡ ಮೀಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ನೆಕ್ಸ್ಟ್ ಕ್ಯಾಟಗರಿ ಈಸ್ ಫೈಲಮ್ ಆರ್ ಡಿವಿಷನ್. ಹಿಯರ್ ಇಟ್ ಈಸ್ ದ ಅಸೆಂಬಲೇಜ್ ಆಫ್ ರಿಲೇಟೆಡ್ ಕ್ಲಾಸಸ್. ಸೇಮ್ ಕ್ಲಾಸಸ್ನ ಜಾಯಿನ್ ಮಾಡಿ ಓಕೆ, ಆರ್ಡರ್ ಆದಮೇಲೆ ಕ್ಲಾಸ್ ಬರುತ್ತೆ. ಓಕೆ, ದೆನ್ ಇಟ್ ಈಸ್ ದ ಕಾಂಬಿನೇಷನ್ ಆಫ್ ದ ಸೇಮ್ ಆರ್ಡರ್. ಓಕೆ, ಆರ್ ಗ್ರೂಪಿಂಗ್ ಆಫ್ ದ ಸೇಮ್ ಆರ್ಡರ್. ಎಕ್ಸಾಂಪಲ್, ಇಲ್ಲಿ ಆರ್ಡರ್ ಕಾರ್ನಿವೋರಾ ಮತ್ತು ಬೇರೆ ಹರ್ಬಿವೋರಾ ಎರಡಕ್ಕೂ ಸೇರಿಸಿ ಕ್ಲಾಸ್ ಮ್ಯಾಮೇಲಿಯಾ ಅದನ್ನು ಇನ್ಕ್ಲೂಡ್ ಮಾಡ್ತಾರೆ. ಓಕೆ, ಸೊ ದೆನ್ ನೆಕ್ಸ್ಟ್ ಇಸ್ ಫೈಲಮ್.
it is the assemblage of the related classes. In case of plants, the related classes form the division. ಇಲ್ಲಿ ನಾನು ಹೇಳಿದೆ ಪ್ಲಾಂಟ್ಸಲ್ಲಿ ಡಿವಿಷನ್ ಅಂತ ಹೇಳ್ತಾರೆ, ಇಲ್ಲಿ ನಿಮಗೆ ಫೈಲಮ್ ಅಂತ ಹೇಳ್ತಾರೆ ಆ್ಯನಿಮಲ್ಸಲ್ಲಿ. ಇಲ್ಲಿ ಕ್ಲಾಸ್ ಡೈಕಾಟಲಿಡನೆ, ಕ್ಲಾಸ್ ಮೊನೊಕಾಟಲಿಡನೆ ಎರಡಕ್ಕೂ ಕೂಡ ಸೇರಿಸಿ ನಿಮಗೆ ಏಂಜಿಯೋಸ್ಪರ್ಮ್ಸಲ್ಲಿ ಹಾಕ್ತಾರೆ. ಇಲ್ಲಿ ಕ್ಲಾಸ್ ಆಂಫಿಬಿಯಾ, ರೆಪ್ಟೈಲಿಯಾ, ಏವ್ಸ್ ಆ್ಯಂಡ್ ಮ್ಯಾಮಲ್ಸ್ ಎಲ್ಲನೂ ಕೂಡ ನಿಮಗೆ ಫೈಲಮ್ ಕಾರ್ಡೇಟಾದಲ್ಲಿ ಬರುತ್ತೆ. ಕಾರ್ಡೇಟಾ ಅಂತ ಹೇಳಿದರೆ ದೋಸ್ ವಿಚ್ ಆರ್ ಹ್ಯಾವಿಂಗ್ ದ ಬ್ಯಾಕ್ ಬೋನ್. ಓಕೆ, ನೆಕ್ಸ್ಟ್ ಕಿಂಗ್ಡಮ್. ಇಟ್ ಈಸ್ ದ ಅಸೆಂಬಲೇಜ್ ಆಫ್ ದ ರಿಲೇಟೆಡ್ ಫೈಲಾ ಆರ್ ದ ಡಿವಿಷನ್. ಆರ್ ಯು ಗೆಟಿಂಗ್? ರಿಲೇಟೆಡ್ ಫೈಲಾ ಆರ್ ಡಿವಿಷನ್ ಎಲ್ಲನೂ ಕೂಡ ಸೇರಿಸಿ ನಿಮಗೆ ಇದನ್ನು ಕಿಂಗ್ಡಮ್ ಅಂತ ಹೇಳ್ತೀರಾ. ಇಟ್ ಈಸ್ ದ ಹೈಯೆಸ್ಟ್ ಕ್ಯಾಟಗರಿ. ಇದರಿಂದ ಹೈಯೆಸ್ಟ್ ಕ್ಯಾಟಗರಿ ಇಲ್ಲ, ಇದೇ ಹೈಯೆಸ್ಟ್ ಕ್ಯಾಟಗರಿ ಆಗಿರುತ್ತೆ. ಓಕೆ, ಸೊ ಕಿಂಗ್ಡಮ್ ಪ್ಲಾಂಟೆ ಈಸ್ ಎಕ್ಸಾಂಪಲ್. ಇದರಲ್ಲಿ ಏಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್ ಎರಡು ಡಿವಿಷನು ಕೂಡ ಇದರಲ್ಲೇ ಬರುತ್ತೆ. ಕಿಂಗ್ಡಮ್ ಆ್ಯನಿಮಲಿಯಾ, ಫೈಲಮ್ ಕಾರ್ಡೇಟಾ, ಫೈಲಮ್ ಆರ್ಥ್ರೋಪೋಡಾ ಎಲ್ಲ ಆ್ಯನಿಮಲ್ಸು ಕೂಡ ಇದೊಂದೇ ಕಿಂಗ್ಡಮಲ್ಲಿ ಬರುತ್ತೆ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ವಿತ್ ಎಕ್ಸಾಂಪಲ್. ಸೊ ಇಲ್ಲಿ ಕಿಂಗ್ಡಮ್ ಆ್ಯನಿಮೇಲಿಯಾದಲ್ಲಿ ಎಲ್ಲನೂ ಕೂಡ ಬರುತ್ತೆ. ಆಲ್ ಆ್ಯನಿಮಲ್ಸ್, ಇನ್ಸೆಕ್ಟ್, ಬರ್ಡ್, ಓಕೆ, ಮ್ಯಾಮಲ್, ಹ್ಯೂಮನ್ ಬೀಯಿಂಗ್, ಡಾಗ್, ಕ್ಯಾಟ್, ಲಯನ್, ಟೈಗರ್ ಎಲ್ಲನೂ ಕೂಡ ಬರುವಂಥದ್ದು ಕಿಂಗ್ಡಮ್ ಆ್ಯನಿಮೇಲಿಯಾದಲ್ಲಿ, ಆ್ಯನಿಮಲ್ಸಲ್ಲಿ. ದೆನ್ ಕಾರ್ಡೇಟಾದಲ್ಲಿ ದ ಆ್ಯನಿಮಲ್ಸ್ ವಿಚ್ ಆರ್ ಹ್ಯಾವಿಂಗ್ ದ ವರ್ಟಿಬ್ರಲ್ ಕಾಲಮ್ ಆರ್ ದ ಬ್ಯಾಕ್ ಬೋನ್ ಎಲ್ಲರಿಗೂ ಕೂಡ ಕಾರ್ಡೇಟಾದಲ್ಲಿ ಸೇರಿಸ್ತೀವಿ. ಬರ್ಡ್ಸ್, ಪ್ಯಾರೆಟ್, ಹ್ಯೂಮನ್, ಡಾಗ್, ಕ್ಯಾಟ್, ಲಯನ್, ಟೈಗರ್ ಎಲ್ಲನೂ ಕೂಡ ಫೈಲಮ್ ಕಾರ್ಡೇಟಾದಲ್ಲಿ ಬರುತ್ತೆ. ಸೊ ದೆನ್ ಕ್ಲಾಸಿಗೆ ಬಂದಾಗ ಕ್ಲಾಸ್ ಏವ್ಸ್ ಆಗಿಬಿಡುತ್ತೆ ಇದು. ಓಕೆ, ಇಲ್ಲಿ ಇದು ಇನ್ಸೆಕ್ಟ್ ಏನೈತೆ ಅದು ಫೈಲಮ್ ಆರ್ಥ್ರೋಪೋಡಾಕ್ಕೆ ಸೇರುತ್ತೆ, ಬಟ್ ಇದಿಷ್ಟು ಕೂಡ ಫೈಲಮ್ ಕಾರ್ಡೇಟಾದಲ್ಲಿ ಬರುತ್ತೆ. ಇಲ್ಲಿ ಬರ್ಡ್ಸು ಕ್ಲಾಸ್ ಏವ್ಸ್ ಅಥವಾ ಕ್ಲಾಸ್ ಬರ್ಡ್ಸ್ ಕ್ಲಾಸಿಗೆ ಹೊಟ್ಟೋಗ್ಬಿಡುತ್ತೆ. ಇದು ಮ್ಯಾಮೇಲಿಯಾ, ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಹ್ಯೂಮನ್, ದೆನ್ ಡಾಗ್, ಕ್ಯಾಟ್, ಲಯನ್ ಆ್ಯಂಡ್ ಟೈಗರ್ ದೇ ಆಲ್ ಬಿಲಾಂಗ್ ಟು ಕ್ಲಾಸ್ ಮ್ಯಾಮೇಲಿಯಾ. ಸೊ ಹಿಯರ್ ಹ್ಯೂಮನ್ಸನ್ನ ರಿಮೂವ್ ಮಾಡಿದ್ದಾರೆ. ದೇ ಆರ್ ನಾಟ್ ಇನ್ ಆರ್ಡರ್ ಕಾರ್ನಿವೋರಾ ಆರ್ಡ್ರಲ್ಲಿ ಬರೋದಿಲ್ಲ. ಓಕೆ, ಸೊ ಹಿಯರ್ ಅದು ಬೇರೆ ಇದಕ್ಕೆ ಸೇರಿಸ್ತಾರೆ ಅವರು. ಓಕೆ, ಹೊಮಿನಿಡೆ ಆರ್ಡರಲ್ಲಿ ಬರ್ತಾರೆ ಅವರು. ಹಿಯರ್ ಡಾಗ್, ಕ್ಯಾಟ್, ಟೈಗರ್, ಲಯನ್ ಆ್ಯಂಡ್ ಟೈಗರ್ ಕಮ್ಸ್ ಅಂಡರ್ ಆರ್ಡರ್ ಕಾರ್ನಿವೋರಾ. ಸೊ ನೆಕ್ಸ್ಟ್ ಇಸ್ ಫ್ಯಾಮಿಲಿ ಫೆಲಿಡೆ. ಇಲ್ಲಿ ಡಾಗ್ ಬರೋದಿಲ್ಲ, ಸೊ ಇದು ಬೇರೆ ಫ್ಯಾಮಿಲಿಗೆ ಸೇರುತ್ತೆ. ಇಲ್ಲಿ ನೀವು ಫೆಲಿಡೆಗೆ ಬರುವಂಥದ್ದು ಇದು 3 ಮಾತ್ರ, ಕ್ಯಾಟ್, ಲಯನ್ ಆ್ಯಂಡ್ ಟೈಗರ್. ಸೊ ನೆಕ್ಸ್ಟ್ ಕಮ್ಸ್ ಜೀನಸ್ ಪ್ಯಾಂಥೆರಾ. ಸೊ ಪ್ಯಾಂಥೆರಾದಲ್ಲಿ ಇಲ್ಲಿ ಮತ್ತೆ ಕ್ಯಾಟ್ ಡಿಲೀಟ್ ಆಗುತ್ತೆ. ಕ್ಯಾಟ್ ಈಸ್ ಇನ್ ಡಿಫ್ರೆಂಟ್ ಜೀನಸ್. ಓಕೆ, ಇಲ್ಲಿ ಇದೆರಡು ಬರುತ್ತೆ, ಲಯನ್ ಆ್ಯಂಡ್ ಟೈಗರ್. ಸೊ ದೆನ್ ನೆಕ್ಸ್ಟ್ ಟೈಗರ್ ಈಸ್ ಲಯನ್ ಇಸ್ ಡಿಫ್ರೆಂಟ್ ಸ್ಪೀಷೀಸ್ ಆ್ಯಂಡ್ ದಿಸ್ ಇಸ್ ಡಿಫ್ರೆಂಟ್ ಸ್ಪೀಷೀಸ್. ಲಯನ್ ಬಂದು ಲಿಯೋ ಸ್ಪೀಷೀಸಿಗೆ ಸೇರುತ್ತೆ, ಟೈಗರ್ ಬಂದು ಟೈಗರಿಸ್ ಇದಕ್ಕೆ ಸೇರುತ್ತೆ. ಈ ಥರ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್ ದಿಸ್. ದೆನ್ ಹಿಯರ್ ಯು ಕ್ಯಾನ್ ಸಿ ದ ಆರ್ಗನಿಸಮ್ಸ್ ವಿತ್ ದೇರ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಇಲ್ಲಿ 4 ಆರ್ಗನಿಸಮ್ಸ್ನ ತೊಗೊಂಡು ಎಕ್ಸಾಂಪಲ್ ಅದು ಯಾವ ಥರ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸಿಗೆ ಸೇರುತ್ತೆ ಅಂತ ತೋರಿಸಿದ್ದೀನಿ. ಹಿಯರ್ ಫಸ್ಟ್ ಬಂದು ಕಾಮನ್ ನೇಮ್, ದೆನ್ ಬಯಾಲಜಿಕಲ್ ನೇಮ್ ಅಂದರೆ ಸೈಂಟಿಫಿಕ್ ನೇಮು, ಯಾವ ಜೀನಸಿಗೆ ಸೇರುತ್ತೆ, ಫ್ಯಾಮಿಲಿ, ಆರ್ಡರ್, ಕ್ಲಾಸ್ ಆ್ಯಂಡ್ ಫೈಲಮ್ ಅಂತ. ಓಕೆ, ಸೊ ಮ್ಯಾನ್ ಕಾಮನ್ ನೇಮ್ ಬಂದು ಮ್ಯಾನ್. ಇಟ್ ಈಸ್ ಸೈಂಟಿಫಿಕ್ ನೇಮ್ ಈಸ್ ಹೋಮೋಸೆಪಿಯನ್ಸ್, ಜೀನಸ್ ಹೋಮೋ, ಫ್ಯಾಮಿಲಿ ಹೋಮೋನಿಡೆ, ಆರ್ಡರ್ ಪ್ರೈಮೇಟಾ ಆರ್ಡ್ರಲ್ಲಿ ನಿಮಗೆ ಚಿಂಪ್ಯಾನ್ಸೀಸ್, ಮಂಕೀಸ್ ಅದು ಕೂಡ ಇದರಲ್ಲೇ ಬರುತ್ತೆ. ಸೊ ಕ್ಲಾಸ್ ಮ್ಯಾಮೇಲಿಯಾ ಆ್ಯಂಡ್ ಫೈಲಮ್ ಕಾರ್ಡೇಟಾ. ದೆನ್ ಹೌಸ್ ಫ್ಲೈ. ಓಕೆ, ನೊಣ ಅಂತ ಹೇಳ್ತಾರಲ್ಲ ಅದು. ಓಕೆ, ಹೌಸ್ ಫ್ಲೈ, ಕಾಮನ್ ಹೌಸ್ ಫ್ಲೈ. ದಿಸ್ ಈಸ್ ಕಾಲ್ಡ್ ಆಸ್ ಮಸ್ಕಾ ಡೊಮೆಸ್ಟಿಕಾ. ಅಂತ ಹೇಳಿದ್ರೆ ಯೂಶ್ವಲಿ ಹೋಮ್ ಎನ್ವಿರಾನ್ಮೆಂಟಲ್ಲಿ ಇರೋ ಆರ್ಗ್ಯಾನಿಸಮ್ಸ್ನ ಡೊಮೆಸ್ಟಿಕಾ ಅಂತ ಆ ಒಂದು ಸ್ಪೀಷೀಸಿಂದ ಕರೀತಾರೆ. ಮಸ್ಕಾ ಅಂತ ಜೀನಸಿಗೆ ಸೇರುತ್ತೆ. ದೆನ್ ಫ್ಯಾಮಿಲಿ ಬಂದು ಮಸ್ಸಿಡೆ. ದೆನ್ ಡಿಪ್ಟೆರಾ ಇಸ್ ಆರ್ಡರ್, ಕ್ಲಾಸ್ ಇನ್ಸೆಕ್ಟಾ, ಫೈಲಮ್ ಆರ್ಥ್ರೋಪೋಡಾ. ಮ್ಯಾಂಗೋ ಇಟ್ ಬಿಲಾಂಗ್ಸ್ ಟು ಓಕೆ ಜೀನಸ್ ಮ್ಯಾಂಜಿಫೆರಾ, ಫ್ಯಾಮಿಲಿ ಎನಾಕಾರ್ಡಿಯೇಸಿ, ಆರ್ಡರ್ ಸ್ಪಿಂಡೇಲ್ಸ್, ಕ್ಲಾಸ್ ಡೈಕಾಟಲಿಡನೆ ಆ್ಯಂಡ್ ಫೈಲಮ್ ಏಂಜಿಯೋಸ್ಪರ್ಮ್ಸ್ ಅಂದರೆ ಎಲ್ಲ ಫ್ಲವರಿಂಗ್ ಪ್ಲಾಂಟ್ಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ಓಕೆ, ಡೈಕಾಟಲಿಡನೆ ಹ್ಯಾವಿಂಗ್ 2 ಕಾಟಲಿಡನ್ಸ್. ಓಕೆ, ಸೊ ಅದಕ್ಕೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇರುತ್ತೆ, ಅಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಅದಕ್ಕೆ ಆ ಗ್ರೂಪಿಗೆ ಸೇರಿಸ್ತಾರೆ. ಓಕೆ, ದೆರ್ ಆರ್ ಸ್ಟ್ಯಾಂಡರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್. ದೆನ್ ಸೊ ಐ ಸೆಡ್ ಯು ಪ್ಲಾಂಟ್ಸನ್ನ ನೇಮ್ ಮಾಡುವಾಗ ICBN ಅಂತ, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮೆನ್ಕ್ಲೇಚರ್ ಅಂತ ಆ ಒಂದು ನಿಮಗೆ ಕಮಿಟಿ ವರ್ಕ್ ಆಗುತ್ತೆ. ಅದರದ್ದೇ ಆದಂಥ ಕೆಲವೊಂದು ಸ್ಟ್ಯಾಂಡರ್ಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಇಫ್ ಆಲ್ ದೀಸ್ ಥಿಂಗ್ಸ್ ಕ್ಯಾರೆಕ್ಟರ್ಸ್ ಎಲ್ಲ ಅದಕ್ಕೆ ಕರೆಕ್ಟಾಗಿ ಫಿಟ್ ಆದರೆ, ಸೂಟೇಬಲ್ ಆದರೆ ಅದನ್ನು ಆ ಒಂದು ಕ್ಯಾಟಗರಿಗೆ ಸೇರಿಸ್ತಾರೆ. ಸೊ ನೆಕ್ಸ್ಟ್ ಕಮ್ಸ್ ಯು ವೀಟ್. ದಿಸ್ ಸೈಂಟಿಫಿಕ್ ನೇಮ್ ಇಸ್ ಟ್ರೈಟಿಕಮ್ ಎಸ್ಟಿವಮ್. This belongs to genus Triticum, family Poaceae, then order Poales,
ಕ್ಲಾಸ್ ಮೊನೊಕಾಟಲಿಡನೆ ಆ್ಯಂಡ್ ದೆನ್ ಎಂಜಿಯೋಸ್ಪರ್ಮ್ಸ್. ಇದು ಸಿಂಗಲ್ ಕಾಟಲಿಡನ್ ಇರುತ್ತೆ ಅದಕ್ಕೆ. ಓಕೆ, ಸೊ ನೆಕ್ಸ್ಟ್, so let me tell you what we have studied so far. We have started with the taxonomic categories. Okay, so it is when you classify an organism, it involves hierarchy of steps in which each step represents a taxonomic category or a rank. Here all categories together constitute taxonomic hierarchy. Then taxon anta helidre, it is a group of organisms occupying a particular category. Okay, that is called as taxon. Example, class Mammalia is an example. Then we have studied in order, starting from smaller to bigger: species, genus, family, order, class, phylum or division. Phylum anta animals ಅಲ್ಲಿ ಕರೀತೀರಾ, division ಅಂತ plants ಅಲ್ಲಿ ಕರೀತೀರಾ. Next, kingdom is the higher category. Okay, so species, it is a group of closely related organisms capable of interbreeding among themselves to produce fertile offsprings. It is the lowest category. Genus, it is an aggregate of closely related species. Family, it is a group of related genera. Order, it is assemblage of related families. Order ಆದಮೇಲೆ ಇಲ್ಲಿ ಕ್ಲಾಸ್ ಬರುತ್ತೆ. ಇಟ್ ಇಸ್ ದ ಅಸೆಂಬಲೇಜ್ ಆಫ್ ರಿಲೇಟೆಡ್ ಫ್ಯಾಮಿಲೀಸ್. ರಿಲೇಟೆಡ್ ಆರ್ಡರ್ಸ್ ಅದು ಕ್ಲಾಸ್ ಆಗುತ್ತೆ. ಆಮೇಲೆ ಅಸೆಂಬಲೇಜ್ ಆಫ್ ರಿಲೇಟೆಡ್ ಕ್ಲಾಸಸ್ ಫೈಲಮ್ ಆರ್ ಡಿವಿಷನ್. assemblage of related phylum is kingdom. Okay, so then highest rank is kingdom here. With an example I have shown you here. ಅಲ್ಲಿ ಎಕ್ಸಾಂಪಲನ್ನು ತೋರಿಸ್ಕೊಂಬಂದಿದ್ದೀನಿ. ಓಕೆ, ಎಕ್ಸಾಂಪಲ್ ಟೈಗರ್, ಪ್ಯಾಂಥೆರಾ ಟೈಗ್ರಿಸು ಯಾವ ಒಂದು ಫ್ಯಾಮಿಲಿಗೆ, ಆರ್ಡ್ರಿಗೆ, ಕ್ಲಾಸಿಗೆ, ಫೈಲಮ್ಗೆ, ಕಿಂಗ್ಡಮಿಗೆ ಸೇರುತ್ತೆ ಅಂತ ಐ ಹ್ಯಾವ್ ಟೋಲ್ಡ್ ಯು ಹಿಯರ್. ಓಕೆ, ಮತ್ತು ಒಂದೊಂದನ್ನು ನೀವು ರಿಮೂವ್ ಮಾಡ್ತಾ ಹೋದರೆ ಸೊ ಯಾವ ಥರ ಕ್ಯಾಟಗರೀಸ್ ಲೋವರ್ ಗ್ರೇಡಿಗೆ ಬರ್ತಾ ಹೋಗುತ್ತೆ ಅಂತ ನೋಡಿದ್ದೀರಾ. ಓಕೆ, ಆ್ಯಂಡ್ ಹಿಯರ್ ವಿ ಹ್ಯಾವ್ ಸೀನ್ ದ ಸೈಂಟಿಫಿಕ್ ನೇಮ್ಸ್ ಆಫ್ 4 different organisms: man, housefly, mango and wheat. Okay, so I think you have understood about the taxonomic categories and what is the hierarchy, taxonomic hierarchy, and I have studied in detail each taxa, okay, with an example. So thank you, students. So with this I'll stop the class.